ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ರಲ್ಲಿ ಎಂಎನ್ಸಿ ಸ್ಪೋರ್ಟ್ ಅಕಾಡೆಮಿ ವತಿಯಿಂದ ನೂತನವಾಗಿ ಪ್ರಾರಂಭಿಸಿರುವ ಸಮ್ಮರ್ ಸ್ವಿಮ್ಮಿಂಗ್ ಕ್ಯಾಂಪ್ಗೆ ಎಂಎನ್ಸಿ ಸ್ಪೋರ್ಟ್ಸ್ ಅಕಾಡೆಮಿ ಅಧ್ಯಕ್ಷ ಪ್ರಸಾದ್ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಈ ವೇಳೆ ಎಂಎನ್ಸಿ ಸ್ಪೋರ್ಟ್ಸ್ ಅಕಾಡೆಮಿ ಅಧ್ಯಕ್ಷ ಪ್ರಸಾದ್ ಮತ್ತು ವ್ಯವಸ್ಥಾಪಕರು ಆದ ಮಸ್ತಾಫ್ ಅವರು ಮಾತನಾಡಿ, ಈಜು ಕಲಿಯುವುದರಿಂದ ಮಾನಸಿಕ ಮತ್ತು ದೈಹಿಕವಾಗಿ ಉತ್ತಮ ಆರೋಗ್ಯ ವೃದ್ಧಿಯಾಗುತ್ತೆ ಎಂದರು. ಎಂಎನ್ ಸ್ಪೋರ್ಟ್ಸ್ ಅಕಾಡೆಮಿಯು ಬೆಂಗಳೂರು ನಗರದ ವಿವಿಧ ಕಡೆಯಲ್ಲಿ 10ಕ್ಕೂ ಹೆಚ್ಚು ಘಟಕವನ್ನು ಆರಂಭಿಸಿದೆ. ಬೊಮ್ಮಸಂದ್ರ, ಹೆಬ್ಬಗೋಡಿ, ಬೊಮ್ಮನಹಳ್ಳಿ, ಎಚ್ಎಸ್ಆರ್, ಕೆಆರ್ ಪುರಂ, ಜೆಪಿ ನಗರ ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ಹೀಗೆ ವಿವಿಧ ಕಡೆಯಲ್ಲಿ ತಮ್ಮ ಘಟಕವನ್ನು ಆರಂಭಿಸಿದೆ. ಉತ್ತಮ ರೀತಿಯಲ್ಲಿ ಹಾಗೂ ಬಹಳ ಕಡಿಮೆ ಶುಲ್ಕದಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ಯುವಕರಿಗೆ ಈಜು ಕಲಿಸಿಕೊಡ್ತಾ ಇದೆ. ಸುತ್ತಮುತ್ತಲಿನ ಸ್ಥಳೀಯ ಜನ ಇದರ ಪ್ರಯೋಜನವನ್ನ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. It is very good. There is no issues at all, and it is excellent to swim, and it will be. You'll get water results is very good, and it is clean and excellently. You can do it always. What is your opinion about this swim and coach? It's very good, excellent. Okay, there is no issues. He is training very good. He'll teach you. Okay, who don't know the ladies, they can learn it, and children they are learning very well. How is your experience? My experience is very good. There is no issues at all for me, and other guys also I heard it is very good, and my children also is learning. It is good for me. How many days you come here? I'm coming from more than 1 year. Thank you. Okay, What's your name? and my age is 48. What's your name? Uday Reddy. We are having a tennis. My children are learning. It is good. A lot of people are there. Even the Americans also is coming and playing on this. And if you are going on cricket and football, we are seeing that. You can see this one, how that greenery, and it is good. And coaches also is very good, and you can learn it. Okay. What type of the sports is there? We are having a swimming pool, and then tennis and shuttle, and gym. We are having very good national wise gym is there, and as well as the football. Summer it will come very Health wise, it will be good. Always it will be good if you are going on this. If you are going on activities, it will be always healthy. with Okay. your family. Yes, I'm working always. My families will be always on the gym. My children will be coming evening, and my sisters will be coming, and they'll be playing on gym, and everyone it will be good. It is health is main right now. Food is not good. We have to play. I'll recommend to play all the guys. How it's maintaining here? Maintenance is very good. Hygienic. You see that how the hygienic. I don't want to say that. Hygienic is very good. Your satisfaction. Yes, 100%. ನಮ್ಮ ಸ್ವಿಮ್ಮಿಂಗ್ ಪೂಲಲ್ಲಿ ಕೋಚಿಂಗ್ ಚೆನ್ನಾಗೈತೆ. ಲೇಡೀಸ್ ಬೇರೆ ಸಪ್ರೇಟ್ ಮಾಡಿಸ್ತಾರೆ, ಚಿಲ್ಡ್ರನ್ಸ್ಗೆ, ದೊಡ್ಡವ್ರಿಗೆ ಎಲ್ಲ ಬೇರೆ ಬೇರೆ ಇದು ಮಾಡಿಸ್ತಾರೆ. ಜಿಮ್ಮು ಕೂಡ ಚೆನ್ನಾಗಿ ಇದು ಮಾಡ್ಕೊಡ್ತಾರೆ. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಕೋಚು ಇರ್ತಾರೆ, ಎವ್ರಿ ಟೈಮ್ ಇಲ್ಲೇ ಇರ್ತಾರೆ ಕೋಚುಗಳೆಲ್ಲ. ಏನು ಪ್ರಾಬ್ಲಮ್ ಇಲ್ಲ ಮಾಡ್ತಾರೆ. ಇಲ್ಲಿ ಮಹಿಳೆ ಮತ್ತು ಪುರುಷರಿಗೆ ಇಬ್ಬರಿಗೂ ಇದೆಯಾ? ಇದೆ ಸರ್, ಇಬ್ಬರಿಗೂ ಬೇರೆ ಬೇರೆ ಸಪ್ರೇಟ್ ಕೋಚಿಂಗ್ ಇರ್ತದೆ. ಮತ್ತೆ ಮಕ್ಕಳು ಈಗ ಇತ್ತೀಚೆಗೆ ಬೇಸಿಗೆ ಶಿಬಿರ ಸ್ಟಾರ್ಟ್ ಆಯಿತು. ಈ ಸಮ್ಮರ್ ಕ್ಯಾಂಪ್ ಅಂತ ಎಲ್ಲೆಲ್ಲ ಮಾಡ್ತಾರೆ. ಆ ಒಂದು ಸಮ್ಮರ್ ಕ್ಯಾಂಪಲ್ಲಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸುತ್ತಮುತ್ತ ಕೈಗಾರಿಕೆಗಳಿವೆ. ಕೈಗಾರಿಕೆ ಇರ್ತಕ್ಕಂಥ ಹಲವಾರು ಜನ ಮಕ್ಕಳನ್ನೆಲ್ಲ ಕರ್ಕೊಂಬರ್ಬೇಕಾಗ್ತದೆ. ಅವರು ಮಕ್ಕಳಿಗೆ ಯಾವ ರೀತಿಯಾದಂಥ ಇಲ್ಲಿ ಜಿಮ್ಮು, ಸ್ಪೋರ್ಟ್ಸು, ಯಾವುದೇ ಥರ ಸ್ಪೋರ್ಟ್ಸ್ ಇದೆ? ಸ್ಪೋರ್ಟ್ಸ್ ಜಿಮ್ ಇದೆ, ಮಕ್ಕಳಿಗೆ ಜಿಮ್ಗೆ ಇದಾಗಲ್ಲ. ಸ್ವಿಮ್ಮಿಂಗ್ ಪೂಲ್ ಇದೆ, ಕ್ರಿಕೆಟ್ ಇದೆ, ಬ್ಯಾಡ್ಮಿಂಟನ್ನು, ಟೆನ್ನಿಸು, ವಾಲಿಬಾಲು, ಫುಟ್ಬಾಲು. ಎಷ್ಟು ತಿಂಗಳು ಇದು ಕೋಚ್ ಕೊಡೋದು ಅಕಾಡೆಮಿ ವತಿಯಿಂದ? ಎಷ್ಟು ತಿಂಗಳು ತರಬೇತಿ ಇರ್ತದೆ? ಒಂದು ಇದಿರ್ತದೆ, ಸ್ವಿಮ್ಮಿಂಗ್ ಪೂಲ್ಗೆ ಒಂದು 18 days ಆ ಥರ ಇರುತ್ತದೆ. ಇದಕ್ಕೂ ಅಷ್ಟೇ, ಟೆನ್ನಿಸ್ಗೆ 12 days ಅಂತ ಇರುತ್ತೆ. ಅದು ಕೋಚಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಅದು ಇದಕ್ಕೆ ಸ್ವಿಮ್ಮಿಂಗ್ ಪೂಲ್ಗೆ 18 days ಕ್ಲಾಸ್ ಇರುತ್ತೆ. 18 days ಅಲ್ಲಿ ಇನ್ನು ಬೇಗನೆ ಕಳಿಸ್ಬಿಡ್ತಾರೆ. 18 days ಫುಲ್ ಚೆನ್ನಾಗಿ ಕಳಿಸ್ಬಿಡ್ತಾರೆ. ಟೆನ್ನಿಸಲ್ಲಿ 12 days ಇರುತ್ತೆ. ಮತ್ತೆ ಚಾರ್ಜಬಲ್ ಯಾವ ಥರ ಸರ್? ಒಂದು ರೀಸನಬಲ್ ಚಾರ್ಜಸ್ ಸರ್, ನಮ್ಮ ಹತ್ರ ಇಲ್ಲ, ಜಾಸ್ತಿ ಏನೂ ಇಲ್ಲ. ಸ್ವಿಮ್ಮಿಂಗ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಮಕ್ಕಳೆಲ್ಲ ತುಂಬ ಜನ ಬರ್ತಾರೆ. ಅಂದರೆ ಹೆಣ್ಮಕ್ಳಿಗೆಲ್ಲ ತುಂಬ ಹೆಲ್ಪ್ ಇದೆ. ಹೆಣ್ಮಕ್ಳಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಎಲ್ಲದಕ್ಕೂ ಅನುಕೂಲ ಚೆನ್ನಾಗಿದೆ ಸರ್. ಯಾವ್ದಾರ ಹೆಣ್ಮಕ್ಳಿಗೆ ಸೇಫ್ಟಿ ರೀತಿಯಲ್ಲಿ ಇಲ್ಲಿ ಪ್ರಿಕಾಷನರಿ ಎಲ್ಲ ಇದೆಯಾ? ಹೌದು ಸರ್, ಹೆಣ್ಮಕ್ಳಿಗೆಲ್ಲ ತುಂಬ ಸೇಫ್ಟಿ ಇದೆ. ಎಲ್ಲ ಕೋಚಿಂಗ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಚಿಕ್ಕ ಮಕ್ಳಿಗಂತೂ ತುಂಬಾ ಹೆಲ್ಪ್ ಆಗ್ತಿದೆ. ಇಲ್ಲಿ ಎಲ್ಲದಕ್ಕೂ ಚೆನ್ನಾಗಿ ಇದು ಮಾಡ್ತಾರೆ ಸರ್. ನಿಮ್ಮ ಫ್ಯಾಮಿಲಿ ವಿತ್ ಎಲ್ಲ ಇನ್ವಾಲ್ವ್ ಆಗ್ತಾ ಇದೆ? ಹೌದು ಸರ್, ನಮ್ಮ ಫ್ಯಾಮಿಲಿನೂ ಬರ್ತಾರೆ, ನಮ್ಮ ಮಕ್ಕಳು ಬರ್ತಾರೆ, ಎಲ್ಲರೂ ಬಂದು ನಾವು ಇದು ಮಾಡ್ತೀವಿ ಸರ್. ಇಲ್ಲಿ ಏನೇನೆಲ್ಲ ಕೋಚ್ ಇದೆ ಮೇಡಮ್? ಸ್ವಿಮ್ಮಿಂಗ್ ಇದೆ, ಮಕ್ಕಳಿಗೆ ವಾಲಿಬಾಲ್ಸ್ ಇದೆ,
ಎಲ್ಲನೂ ಇದೆ ಸರ್ ನಾವು ಇಲ್ಲೇ ಕೆಲಸ ಮಾಡೋದು, ನಾವು ಇದೆಲ್ಲ ನೋಡ್ಕೊಂಡು ಇದು ಮಾಡ್ತೀವಿ. ಮಕ್ಕಳೆಲ್ಲ ತುಂಬ ಜನ ಬರ್ತಾರೆ, ಫ್ಯಾಮಿಲಿಗೆಲ್ಲ ತುಂಬ ಹೆಲ್ಪ್ ಆಗ್ತಿದೆ. I'm in this association from last 1 year. I have seen multiple peoples from multiple community. They come and they join. They take initiative. I mean, from both the sides, parent side as well as from the MNC side. MNC is very cooperative in terms of teaching the sports activities, what all the activities available in these premises. Whether you talk about indoor games, you talk about outdoor games, and like swimming pool, they have a specific coach for the kids, for the ladies, for the gents. Again, for the other activities like volleyball, football, lawn tennis, for each and every activities there is a trainer who teaches them specifically by step-wise step. Also in the indoor games, like if you talk about the badminton, there is a trainer who teaches the boys or different people of different age, whoever wants to work. Along with that, also there is a multiple, like there's a place to get refreshed, there's a place to get a party here. All these facilities available in this entire premises. So people whoever wants to come, they can take the advantage of each and every facilities what is available in the premises. Your children is came. Yeah. My kids also get trained here. There is a very good trainer who comes in the evening and he trains for the swimming. They basically in the swimming class. ಚಲೋ ಇದೆ, ಎಲ್ಲ ಆ್ಯಕ್ಟಿವಿಟೀಸ್ಗಳು ಇದೆ ಎಲ್ಲರಿಗೂ. ನಾವು ಎಸ್ಪೆಷಲಿ ಹುಬ್ಳಿಲಿಂದ ಬಂದಿರೋದು ಆನ್ಲೈನಲ್ಲಿ ಪ್ರಾಪರ್ಟಿ ನೋಡಿದ್ವಿ. ಸ್ವಿಮ್ಮಿಂಗ್ ಇದೆ, ಟೆನ್ನಿಸ್ ಇದೆ, ಬಾಸ್ಕೆಟ್ಬಾಲ್ ಇದೆ, ನಮ್ಮ ಸಲುವಾಗಿ ಜಿಮ್ ಎಲ್ಲ ಇದೆ. ಸೊ ಚಲೋ ಪ್ರಾಪರ್ಟಿ ಇದೆ ಎಲ್ಲರಿಗೂ. ಅಂದರೆ ಪೀಸ್ಫುಲಿ ಆಗಿ ನಿಮಗೆ ಸ್ಟೇ ಮಾಡಲಿಕ್ಕೆ ಅವಶ್ಯಕತೆ ಇದೆ ಇಲ್ಲಿ. ಮಕ್ಕಳಿಗೆ ಯಾವ ಥರ ಭಾಳ ಹೆಲ್ಪ್ ಆಗ್ತಾ ಇದೆ? ಸ್ವಿಮ್ಮಿಂಗ್ ಎಸ್ಪೆಷಲಿ, ಮತ್ತು ಅವ್ರಿಗೆ ಬಾಲ್ ಬ್ಯಾಟ್ಸ್ ಎಲ್ಲ ಅವ್ರಿಗೆ ಆಡಲಿಕ್ಕೆ ಸ್ವಲ್ಪ ಚಲೋ ಟೈಮ್ ಸಿಗತ್ತೆ. ಎಲ್ಲ ಚಲೋ ಇದೆ ಪ್ರಾಪರ್ಟಿ. ಚೆನ್ನಾಗಿದೆ. ಮತ್ತು ಇಲ್ಲಿ ಹೋದಂಥ ಪರಿಸರ ಯಾವ ರೀತಿ ಆರೋಗ್ಯಕರವಾಗಿದೆ? ಯಾವ ಥರ? ಚಲೋ ಇದೆ, ವೆಲ್ ಆ್ಯಂಡ್ ನೀಟ್ ಪ್ರಾಪರ್ಟಿ, ವೆಲ್ ಮೇಂಟೈನ್ಡ್ ಇದೆ, ಹೊಸದಾಗಿ ಆಗತ್ತೆ ಅನಿಸ್ತಿದೆ. ಸ್ಪಾ ಇದೆ, ಸಲೂನ್ ಇದೆ, ಎಲ್ಲ ಇದೆ. ಲೇಡೀಸ್ಗಳಿಗೂ ಎಲ್ಲ ಚಲೋ ಇದೆ, ಮತ್ತೆಲ್ಲ ಸ್ಟಾಫ್ ಎಲ್ಲ ಚಲೋ ಇದೆ, ವೆಲ್ ಮೇಂಟೈನ್ಡ್ ಇದೆ. ಮಾಡಿದ್ದಾರೆ. ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ, ಪೂಲ್, ಜಿಮ್ ಎಲ್ಲ ಚೆನ್ನಾಗಿದೆ. ಮಕ್ಕಳಿಗೆ ಎಂಟರ್ಟೈನಿಂಗ್ ಆಗ್ತಾ ಇದೆ, ಸ್ಟಾಫ್ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಒಂದು 15 ವರ್ಷದಿಂದ ನಾವು ಸ್ವಿಮ್ಮಿಂಗು MNC ಸ್ಪೋರ್ಟ್ಸ್ ಕ್ಲಬ್ ಅಂತ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಸಂಸ್ಥೆಯಲ್ಲಿ ನಮಗೆ 15 ವರ್ಷದ ಸಂಸ್ಥೆ ಮಾಡ್ಕೊಂಡು ಬಂದಿರೋದ್ರಿಂದ ನಮಗೆ ಆಲ್ಮೋಸ್ಟ್ ಸ್ಪೋರ್ಟ್ಸಲ್ಲಿ ಎಲ್ಲ ಮಕ್ಕಳಿಗೂ 4.5 4 ವರ್ಷ ಮಕ್ಕಳಿಂದ ವಿತ್ ಅಡಲ್ಟ್ಸ್ವರೆಗೂ 80 ವರ್ಷ 8 ಇಯರ್ಸ್ ಅಡಲ್ಟ್ಸ್ವರೆಗೂ ನಾವು ಮಕ್ಕಳಿಗೆ ಸ್ಪೋರ್ಟ್ಸ್ ಇದು ಮಾಡಿಕೊಡ್ತಾಯಿದ್ದೀವಿ. ಎಫ್ಸೆಸ್ಸಲ್ಲಿ ನಮಗೆ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಮಾತ್ರ ಬೇಸಿಕಲ್ಲಿ ಒಂದು ತುಂಬ ಮಕ್ಕಳಿಗೆ 4 ಇಯರ್ಸಿಂದ ಒಂದು ಅಡಲ್ಟ್ಸು, ಚಿಲ್ಡ್ರನ್ಸು ಎಲ್ಲ ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಮಕ್ಕಳಿಗೆ ಎಲ್ಲ ಕಡೆನೂ ನಾವು ಇಟ್ಕೊತೀವಿ. ನಮ್ಮದು ತುಂಬ ಬ್ರ್ಯಾಂಚ್ ಇದೆ ಬ್ಯಾಂಗ್ಳೂರಲ್ಲಿ. ಎಲ್ಲೆಲ್ಲಿದೆ ಸರ್? ನಮ್ಮದು ಫಸ್ಟ್ ಜಿಗಣಿಲಿದೆ ಸರ್, ಜಿಗಣಿ, ಬಣ್ಣಾರ್ಘಟ್ಟ ರೋಡು, ಮತ್ತು HSR ಲೇಔಟು, ಅರ್ಲೂರು, ಬೊಮ್ಮಸಂದ್ರ, ಎಲೆಕ್ಟ್ರಾನ್ ಸಿಟಿ, ಮಾರತ್ತಹಳ್ಳಿ, BTM ಲೇಔಟು, ಬಣ್ಣಾರ್ಘಟ್ಟ ರೋಡು, ಆನೇಕಲ್, ಇದು ಗೋಡಿ, ಮತ್ತು ನಗರ, ಆನಂದ್ ನಗರದಲ್ಲಿ. ಸರಿ, ಟೋಟಲ್ ನಮ್ಮದು ಬ್ಯಾಂಗ್ಳೂರಲ್ಲಿ ಒಂದು 12 ಬ್ರ್ಯಾಂಚಸ್ ಸ್ವಿಮ್ಮಿಂಗ್ ಇದೆ ಸರ್. ಆಲ್ ಸ್ಪೋರ್ಟ್ಸ್ ಆ್ಯಕ್ಚುಲಿ ನಮ್ಮ ಒಂದು ಸಂಸ್ಥೆ ಇರೋದು. ತುಂಬ ಆ್ಯಕ್ಚುಲಿ ಮಕ್ಕಳಿಗೆ ಯಾವುದೇ ಥರದಲ್ಲಾದರೂ ನಾವು ಫೋರ್ಸಸ್ ಮಾಡಿ ಪೇರೆಂಟ್ಸ್ಗೆ ಒಳ್ಳೆ ನೀಟ್ಫುಲ್ಲಾಗಿ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸರ್ 15 ವರ್ಷದಿಂದ. ಈ ಬೇಸಿಗೆ ಶಿಬಿರ ಬಂತು ಅಂದ ತಕ್ಷಣ ಏನೋ ಒಂದು ಕಡೆ ಪೇರೆಂಟ್ಸ್ ಆಗಲಿ ಯಾರೇ ಇರಲಿ ನಮ್ಮ ಮಕ್ಕಳನ್ನ ಇಂಥ ಸ್ವಿಮ್ಮಿಂಗು ಮತ್ತು ಸ್ಪೋರ್ಟ್ಸ್ ಕಡೆ ಆಕ್ಟಿವಿಟೀಸ್ ತೊಡಗಿಸ್ಕೋಬೇಕು ಅಂತ ಇಂಟ್ರೆಸ್ಟ್ ಇರ್ತಾರೆ. ಅವ್ರಿಗೆ ಯಾವ ರೀತಿಯಾದಂಥ ಒಂದು ಪೂರಕವಾಗಿ ಪ್ರೋತ್ಸಾಹ ರೀತಿಯಲ್ಲಿ ನೀವು ಇದು ಮಾಡ್ತಾಯಿದ್ದಾರೆ? ನಾವು ಸರ್ ಮಕ್ಕಳಿಗೆ ಇವಾಗ ಬೇಸಿಗೆ ಅಲ್ಲಿ ಅಂದರೆ ಸರ್ ಅವ್ರಿಗೆ ಬಡವ್ರ ಮಕ್ಕಳಿಗೆ ನಮ್ಮ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಆದಂಥ ನಾವು ಒಂದು ಫೆಸಿಲಿಟಿ ಕೊಟ್ಟು ಸರ್ ಇಲ್ಲಿ ನಮ್ಮ ಏನೇ ಆದರೂ ಅವ್ರಿಗೆ ಒಂದು ಫೋರ್ಸ್ ಕೊಟ್ಟು ಮಾಡ್ಕೊಂಡು ಚೆನ್ನಾಗಿ ಅವ್ರಿಗೆ ಬೇಸಿಕಲಿ ನಾವು ಎಸ್ಪೆಷಲಿ ನಮ್ಮದು ಸ್ವಿಮ್ಮಿಂಗಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತೀವಿ ಸರ್. ಇಲ್ಲಿ ಕೇವಲ ಬರೀ ಶ್ರೀಮಂತರಿ ಅಂತಲ್ಲ, ಬಡವ್ರ ಮಕ್ಕಳಿಗೂ ಸಹ ಇಲ್ಲಿ ನಿಮ್ಮ ಇದು ಸ್ಪೋರ್ಟ್ಸಲ್ಲಿ ಹೌದು ಸರ್. ಫಸ್ಟು ಅವರಿಗೆ ನಾವು ಬಡವ್ರ ಮಕ್ಕಳಿಗೆ ನಾವು ಆದ್ಯತೆ ಕೊಡ್ತಾ ಇದ್ವಿ. ಫಸ್ಟ್ ಅವ್ರಿಗೊಂದು ಸಪ್ರೇಟ್ ಬ್ಯಾಚ್ ಮಾಡಿರ್ತೀವಿ ಸರ್. ಅವ್ರಿಗೆ ಆದಂಥ ಒಂದು ಗ್ರೂಪ್ ಮಾಡಿ ಅವ್ರಿಗೆ ಹೇಳ್ಕೊಡ್ತಿದ್ವಿ. ಈ ಅಕಾಡೆಮಿ ವತಿಯಿಂದ ಈ ನ್ಯಾಷನಲ್ ಬೇರೆ ಬೇರೆ ಅಂದರೆ ಸ್ವಿಮ್ ಅಕಾಡೆಮಿ, ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಮಾಡಿದ್ರೆ ಈ ಮೂಲಕವಾಗಿ ಇಲ್ಲಿ ತರಬೇತಿ ಪಡೆದವರು ಬೇರೆ ಬೇರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರೋ ಸಾಧ್ಯತೆ ಇದೆಯಾ? ಹೌದು, ತುಂಬ ಇದೆ ಸರ್. ನಮಗೆ ಅಂತಾರಾಷ್ಟ್ರೀಯ ಕ್ರೀಡಾಂಗದಲ್ಲಿ ಇವಾಗ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನಲ್ಲಿ ಇರಲಿ, ಮತ್ತು ಬೇರೆ ಕ್ಲಬ್ಗಳಲ್ಲಾಗಿರಲಿ ಸರ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲ ಆಲ್ಮೋಸ್ಟ್ ಸ್ಕೂಲ್ಗಳಲ್ಲಿ ಮತ್ತು ಮಕ್ಕಳು ಆಲ್ಮೋಸ್ಟ್ ಎಲ್ಲ ಕಡೆ ಕ್ರೀಡಾಂಗ ಅನ್ನೋದೊಂದು ವೃತ್ತಿಗರಾದಂಥ ಒಂದು ಇದು ಅವ್ರಿಗೆ ತುಂಬ ಆ್ಯಕ್ಚುಲಿ ಹೆಲ್ತಿ ಇರುತ್ತೆ.
ಆ್ಯಕ್ಚುಲಿ ಮಕ್ಕಳಿಗೆ ನಾವು ಆಲ್ಮೋಸ್ಟ್ ಪೇರೆಂಟ್ಸ್ಗೆ ಒಳ್ಳೆ ಇದಿರುತ್ತೆ. ಮಕ್ಕಳಿಗೆ ಹೊರಗಡೆ ನಾವು ಯಾವುದೇ ಕ್ರೀಡಾಂಗಣಗೆ ಒಂದು ದೈಹಿಕ ಚಟುವಟಿಕೆಗೆ ಹೆಚ್ಚು ಹೌದು ಹೌದು. ಈ ಒಂದು ಇಂಡೋರ್ ನೀವು ಮಾಡಿರ್ತಕ್ಕಂಥದ್ದು, ಔಟ್ಡೋರ್ ಏನಿದೆಯಾ? ಔಟ್ಡೋರ್ ಸರ್ ಔಟ್ಡೋರ್ ಅಲ್ಲಿ ಸರ್ ನಮಗೆ ಜಿಮ್ ಇದೆ, ಬ್ಯಾಡ್ಮಿಂಟನ್ ಇದೆ ಸರ್, ಮತ್ತೆ ಸ್ನೂಕರು, ಟೆನ್ನಿಸ್, ಮತ್ತೆ ಇದು ಔಟ್ಡೋರ್ ಆಗುತ್ತೆ. ಇಂಡೋರ್. ನಿಮ್ದು ಔಟ್ಡೋರ್ ಏನಾದ್ರು ಆಕ್ಟಿವಿಟಿ ಇದೆಯಾ? ಬರೀ ಇಂಡೋರ್ ಮಾತ್ರ? ಸರ್ ಔಟ್ಡೋರ್ ಇದೆ, ಇಂಡೋರ್ ಇದೆ. ಆ್ಯಕ್ಚುಲಿ ನಮಗೆ ಟೆನ್ನಿಸ್ಸು, ಬ್ಯಾಡ್ಮಿಂಟನ್ನು, ಟೆನ್ನಿಸ್ಸು, ಫುಟ್ಬಾಲು, ಮತ್ತು ಸ್ವಿಮ್ಮಿಂಗು, ಕ್ರಿಕೆಟು